ದಾಂಡೇಲಿಗೆ ಪೇಪರ್ ಮಿಲ್ನ ಹೊರಬೀಳುವ ರಾಸಾಯನಿಕ ನೀರು ಮತ್ತು ವಿಷಯುಕ್ತ ಧೂಳೆ ಕಂಟಕ. ಹೌದು, ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ದಾಂಡೇಲಿ ನಗರದ ಜನತೆಗೆ ಹಾಗೂ ಪರಿಸರಕ್ಕೆ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಲಿನಿಂದ ಹೊರಬೀಳುವ ರಾಸಾಯನಿಕ ನೀರು ಮತ್ತು ದಿನಂಪ್ರತಿ ಯಂತ್ರಗಳು ಉಗುಳುವ ರಾಸಾಯನಿಕ ಮಿಶ್ರಿತ ಧೂಳೆ ಕಂಟಕವಾಗಿರುವ ಲಕ್ಷಣಗಳು ಪೂರಕವಾಗಿದ್ದು, ಇದಕ್ಕೆ ಇಂಬು ನೀಡುವಂತೆ ದಾಂಡೇಲಿಯ ಸ್ಥಳೀಯ ಪ್ರಗತಿಪರರು ಹೇಳಿರುವ ಪ್ರಕಾರ, ದಾಂಡೇಲಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಲಿನಿಂದ ದಿನಂಪ್ರತಿ ಮಿಲ್ಲಿನ ಪಕ್ಕದಲ್ಲೇ ಇರುವ ಹಳ್ಳಕ್ಕೆ ರಾಸಾಯನಿಕ ನೀರು ಬಿಡುಗಡೆ ಮಾಡುತ್ತಿದ್ದಾರೆ ಎಂಬುದಕ್ಕೆ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಲಿನಿಂದ ಹೊರಬೀಳುವ ನೀರು ಪಕ್ಕದಲ್ಲೇ ಇರುವ ಹಳ್ಳಕ್ಕೆ ಸೇರುತ್ತಿರುವುದರಿಂದ ಈ ಹಳ್ಳದ ನೀರಿನ ಬಣ್ಣವೇ ಹಳದಿ ಬಣ್ಣಕ್ಕೆ ತಿರುಗಿ ಇದೇ ನೀರು ಹಳ್ಳದ ನೀರು ಕಾಳಿ ನದಿಗೆ ಸೇರುತ್ತಿದ್ದು, ಇದೇ ನೀರನ್ನು ದಾಂಡೇಲಿ ನಗರದ ಜನತೆ ಹಾಗೂ ಕುಡಿಯುವುದಕ್ಕೆ ಹಾಗೂ ಬಹುಪಯೋಗಿ ಕೆಲಸಕ್ಕೆ ಉಪಯೋಗಿಸುತ್ತಿರುವುದರಿಂದ ಬಹುಶಃ ಜನತೆಯ ಆರೋಗ್ಯ ಮೇಲೆ ದುಷ್ಪರಿಣಾಮ ಬೀರಿರುವ ಸಾಧ್ಯತೆಗಳು ಇವೆ ಎಂಬುದಕ್ಕೆ ಪೂರಕ ಅಂಶಗಳು ಇವೆ. ಮತ್ತೊಂದು ಕಡೆ ಈ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಲಿನಿಂದ ದಿನಂಪ್ರತಿ ಹೊರಸೂಸುವ ರಾಸಾಯನಿಕ ಮಿಶ್ರಿತ ಧೂಳು ಸಹ ಹೆಚ್ಚಾಗುತ್ತಿದ್ದು, ಜನತೆಯ ಉಸಿರಾಟದ ಮೇಲೆ ದುಷ್ಪರಿಣಾಮ ಬೀರಿರುವ ಲಕ್ಷಣಗಳು ಉದಾಹರಣೆಗಳು ಸಹ ಇವೆ. ಇನ್ನೊಂದು ಕಡೆ ದಾಂಡೇಲಿ ನಗರದಾದ್ಯಂತ ಒಂದು ರೌಂಡ್ ಸಂಚಾರ ಮಾಡಿದರೆ ಸಾಕು ಕೆಟ್ಟ ವಾಸನೆ ಸಹ ಬರುತ್ತಿದ್ದು, ಇದರಿಂದ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಇದಕ್ಕೆ ಸ್ಪಷ್ಟ ಉದಾಹರಣೆ ಎಂಬಂತೆ ಇಲ್ಲಿ ವಾಸ ಮಾಡುವ ಬಹುತೇಕರಿಗೆ ಉಸಿರಾಟದ ಸಮಸ್ಯೆ ಜೊತೆಗೆ ವಿವಿಧ ಆರೋಗ್ಯ ಸಮಸ್ಯೆಗಳು ಇರುವುದಕ್ಕೆ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳ ದಾಖಲಾತಿ ಹಾಗೂ ಮೆಡಿಕಲ್ ಶಾಪ್ಗಳಲ್ಲಿ ಖರೀದಿ ಮಾಡುವ ಮಾತ್ರೆ ಹಾಗೂ ಔಷಧಿಗಳನ್ನು ಅವಲೋಕಿಸಿದಾಗ ಇದು ಕಲುಷಿತ ನೀರು ಹಾಗೂ ಉಸಿರಾಟದ ತೊಂದರೆಯಿಂದ ಸಂಭವಿಸಬಹುದಾದ ತೊಂದರೆಯಿಂದಲೇ ಆಗಿರುವ ಲಕ್ಷಣಗಳು ಗೋಚರಿಸಿದ್ದು, ಆರೋಗ್ಯ ಪರಿಸರಕ್ಕೆ ಹಾನಿಯಾಗಿರುವ ಸಾಧ್ಯತೆ ಇದೆ. ಇನ್ನೊಂದು ಕಡೆ ನಗರಸಭೆಯಿಂದ ಯುಜಿಡಿ ಸ್ಕೀಮ್ ಮಾಡಲಾಗಿದ್ದು, ವಿಪರ್ಯಾಸ ಎಂದರೆ ಈ ವಿಷಯುಕ್ತ ನೀರನ್ನು ಸಹ ಪೈಪ್ ಮೂಲಕ ಹಳ್ಳಕ್ಕೆ ಬಿಟ್ಟಿರುವ ವಾಸ್ತವಗಳು ಬೆಳಕಿಗೆ ಬಂದಿವೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಅವರು ಅಲ್ಲಿನ ಸ್ಥಳೀಯರ ಮನವಿ ಮೇರೆಗೆ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ರಾಜ್ಯ ಪರಿಸರ ಮಾಲಿನ್ಯ ನಿಗಮದ ಅಧ್ಯಕ್ಷರು ಆದ ನರೇಂದ್ರ ಸ್ವಾಮಿ ಹಾಗೂ ಕಾರವಾರ ಪರಿಸರ ಮಾಲಿನ್ಯ ಅಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಇನ್ನಾದರೂ ಪರಿಸರ ಮಾಲಿನ್ಯ ಅಧಿಕಾರಿಗಳು ಹಾಗೂ ನಗರಸಭೆ ಅಧಿಕಾರಿಗಳು ಈ ಹಾನಿಕಾರಕ ಅಂಶಗಳನ್ನು ತಡೆಗಟ್ಟುವವರೇ ಎಂಬುದನ್ನು ಕಾದು ನೋಡಬೇಕಿದೆ. ಉತ್ತರ ಕನ್ನಡ ಜಿಲ್ಲೆ ದಾಂಡೇಲಿ. ಹೇಳಿ ಸರ್, ಇಲ್ಲಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಲಿಂದ ಇಲ್ಲಿ ನಗರದ ಜನತೆಗೆ ಅಲ್ಲಿ ಬರ್ತಕ್ಕಂಥ ನೀರು ಕಲುಷಿತ ನೀರು ಮತ್ತೆ ಬೀಳ್ತಕ್ಕಂಥ ಒಂದು ರೀತಿ ಧೂಳಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಹಾಗಾಗಿ ವರದಿ ಮಾಡ್ತಾ ಇದ್ದೆ. ಹಾಗಾಗಿ ತಾವು ಈಗ ಹೊಸದಾಗಿ ಪರಿಸರ ಮಾಲಿನ್ಯ ನಿಗಮ ಮಂಡಳಿ ಅಧ್ಯಕ್ಷರು, ತಾವೇನಾದ್ರು ಈ ಕಡೆ ಭಾಗದಕ್ಕೆ ಏನಾದ್ರು ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತೀರಾ ಸರ್? ತಾವೇನಾದ್ರು ಟೂರ್ ನೋಡ್ತೀನಪ್ಪ, ಆ ಕಡೆ ಬಂದಾಗ ನೋಡ್ತೀನಿ. ಇಲ್ಲ ಅಂತ ನಮ್ಮ ಆಫೀಸರ್ಸ್ ಕಳಿಸ್ತೀನಿ. ಹಾಂ ಸರ್, ಆಫೀಸರ್ಸ್ ಹೇಳ್ತಾವ್ರೆ ಏನೂ ಇಲ್ಲ, ಸಮಸ್ಯೆ ಇಲ್ಲ ಅಂತ ಮೇಲ್ನೋಟಕ್ಕೆ ಇದು ಮಾಡ್ತಾವ್ರೆ. ಆರೋಗ್ಯ ಮೇಲೆ ಸಿಕ್ಕಾಪಟ್ಟೆ ದುಷ್ಪರಿಣಾಮ ಬೀಳ್ತಾವೆ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಥಳೀಯರ ಆರೋಪ ಸರ್. ನಾನು ವಿಲ್ ಸಿ ಫಸ್ಟ್ ಕ್ರಾಸ್ ಚೆಕ್ ಮಾಡಿ ಆಮೇಲೆ ಅಲ್ಲಿ ಕಮ್ ಬ್ಯಾಕ್. ಹಾಂ ಸರ್, ಈ ವರದಿ ಅಂತೂ ತಮ್ಮ ಹಾಕ್ತೀನಿ ಸರ್, ದಯವಿಟ್ಟು ನೋಡಿ ಸರ್ ಪ್ಲೀಸ್. ದಟ್ಸ್ ಓಕೆ, ಅಧಿಕಾರಿಗಳಿದ್ದಾರೆ, ಮಾಡ್ತಾರೆ. ಹಾಂ ನಾವು ಇಲ್ಲ ಅಂದರೆ ನಾನು ಮಾತಾಡ್ತೀನಿ. ಅದು ಹಾಗಾಗಿ ಏನು ಸರ್, ಅದೇನು ತಡೆಗಟ್ಟಿದ್ರು ಹಂಗೆ ಇತ್ತು ಸರ್ ಅದು ಮಾನಿಟರ್ ಮಾಡಿದ್ದೀವಿ. ಹಾಂ ಸರ್, ಲ್ಯಾಬಿಗೆ ಸಬ್ಮಿಟ್ ಮಾಡಿದ್ದೀವಿ. ಹಾಂ ರೀ, ಅವ್ರ ಕಡೆ ಎಲ್ಲ ಟ್ಯೂನ್ ಮಾಡ್ಕೊಳ್ಳಿ, ಯಾವುದು ಎಲ್ಲ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀವಿ. ಹಾಂ ಅವರು ಅದನ್ನೆಲ್ಲ ಕರೆಕ್ಟ್ ಆಗಿದೆ. ಹಾಂ ಇದು ಯಾವ ಧೂಳು ಅಂತ ಅದ ರಿಸಲ್ಟ್ ಬರಬೇಕೀಗ. ಅನಾಲಿಸಿಸ್ ಮಾಡಿರೋದು ಹಾಂ ರೀ, ಲ್ಯಾಬಿಂದ ಅನಾಲಿಸಿಸ್ ರಿಪೋರ್ಟ್ ಬಂದಮೇಲೆ ಹಾಂ ರೀ. ಫರ್ದರ್ ಏನು ಅಂತ ನೋಡಿ. ಹಂಗಲ್ಲ ಸರ್, ಜೊತೆಗೆ ಆ ನೀರ್ದು ಏನೋ ಕಲುಷಿತ ನೀರ್ದು ಸ್ವಲ್ಪ ನೋಡ್ಬೇಕಾಗಿತ್ತು ಸರ್. ಅದು ಈಗ ನಾನು ವಾಟರ್ ಸಪ್ಲೈ ಜೊತೆ ಮಾತಾಡಿದೆ. ಹಾಂ, ಅವರು ಹೇಳ್ತಾರೆ ಒಂದು ಟೆಸ್ಟೆಡ್ ಇದು ಮಾಡಿ ಅಂತ ಹೇಳಿದ್ದಾರೆ, ಅದನ್ನು ಕಳಿಸ್ತಾ ಇದ್ದೀವಿ ಸರ್ ಸ್ಯಾಂಪಲ್ಲು. ಓಕೆ. ಹಾಗಾಗಿ ಯಾಕೆ ಸರ್ ಈ ರೀತಿ ಪದೇ ಪದೇ, ಯಾಕಪ್ಪ ಅಂದರೆ ದಾಂಡೇಲಿಲಿ ಈ ರೀತಿ ಯಾಕಪ್ಪ ಅಂದರೆ ಕ್ಯಾನ್ಸರ್ ಕಾರಕ ಅಂಶನೂ ಕಂಡು ಬರ್ತಾ ಇದೆ ಅಂತ ಸುದ್ದಿ. ಇಲ್ಲ, ಪೇಪರಲ್ಲಿ ಬಂದಿದ್ದಕ್ಕೆ ಮಾನಿಟ್ರಿಂಗ್ ಮಾಡ್ತಿದ್ದೀವಿ. ಹಾಂ ರೀ. ಮಾನಿಟ್ರಿಂಗ್ ಮಾಡ್ತಿದ್ದಕ್ಕೆ ಈಗ ರಿಪೋರ್ಟ್ ಬಂದಮೇಲೆ ಪ್ಯಾರಾಮೀಟರ್ ಎಲ್ಲ ಏನಿದೆ ಅಂತ ಚೆಕ್ ಮಾಡಿ. ಈ ಸುದ್ದಿ ಬಂದಿದ ತಕ್ಷಣ ಏನಾದ್ರು ತಿರುಗಿ ಏನಾದ್ರು ಇದು ಮಾಡ್ತೀರಾ ಸರ್? ಭೇಟಿ ಕೊಡ್ತೀರಾ ಸ್ಥಳಕ್ಕೆ ಈ ಕಡೆ ಎಲ್ಲ ಇದು ಮಾಡೋಕ್ಕೆ? ಭೇಟಿ ಕೊಡ್ತೀವಿ. ಆಮೇಲೆ ಸ್ಯಾಂಪಲ್ಲು ಕಲೆಕ್ಟ್ ಮಾಡಿದ್ದೀವಿ. ಮೊನ್ನೆ ಸ್ಟಾಕ್ ಮಾನಿಟರಿಂಗ್ ಅದು CMC ಮತ್ತು ಪೊಲೀಸ್ ಸ್ಟೇಷನ್ನು ಮತ್ತು ಹಾಸ್ಪಿಟ್ಲು ಮೇಲೆಲ್ಲ ಅಂಬಿಯಂಟ್ ಏರ್ ಕ್ವಾಲಿಟಿ ಮಾನಿಟರಿಂಗ್ದು ಹಾಂ ರೀ, ರಿಸಲ್ಟ್ ಮಾಡಿದ್ದೀವಿ. ಸ್ಯಾಂಪಲ್ ತೊಗೊಂಡು ಲ್ಯಾಬಿಗೆ ಕಳಿಸಿದ್ದೀವಿ. ಹಾಂ ಸರ್, ನೋಡಿ ಸರ್, ಒಟ್ಟಾರೆ ಜನಗಳು ಆರೋಗ್ಯ ರಕ್ಷಣೆ ಮಾಡ್ಕೊಡಿ ಸರ್, ಅಷ್ಟೇ ನಾವು ರಿಕ್ವೆಸ್ಟ್. ಈಗ ಇಂಡಸ್ಟ್ರಿ ಇರೋದೇ ಅಲ್ವಾ, ಹಾಂ ಸರ್, ಉತ್ತಮವಾಗಿ ನಡ್ಸ್ಕೋಬೇಕು, ಜನಕ್ಕೆ ಕೆಲಸ ಆಗಬೇಕು, ಯಾರಿಗೂ ತೊಂದರೆ ಆಗಬಾರ್ದು. ಹಾಂ ಸರ್, ಆ ರೀತಿ ನಡ್ಕೊಂಡು ಹೋಗಿ ಸರ್. ಮತ್ತೆ ಇನ್ನೊಂದು ವಾಸನೆಯುಕ್ತ ಅಂಶ ಬರುತ್ತೆ ನೋಡಿ ಸರ್, ಸ್ವಲ್ಪ ಸ್ಮೆಲ್ ಬರ್ತಾ ಇದೆ. ಹಾಂ, ಅದೊಂದು ಕಂಪ್ಲೇಂಟ್ ಇದೆ ಸರ್. ಈಗ ನೋಡಿ, ನೀವು ದಾಂಡೇಲಿಲಿ ಒಂದು ರೌಂಡ್ ಓಡಾಡಿ ಸರ್, ಒಂಥರ ಏನೋ ಬೇರೆ ಎನ್ವೈರನ್ಮೆಂಟ್ಗೂ ಅಲ್ಲಿ ದಾಂಡೇಲಿಗೆ ಇರ್ತಕ್ಕಂಥ ಎನ್ವೈರನ್ಮೆಂಟ್ಗೂ ಸ್ವಲ್ಪ ಅಂದ್ರೆ ಈಗ ಟ್ರಕ್ಕು ಟ್ರಾಫಿಕ್ ಎಲ್ಲ ಧೂಳು ಡಸ್ಟ್ ಸರ್, ಅದು ಬೇರೆ ಸರ್. ಇದು ಸರ್ ಒಂಥರ ಬೇರೆ, ಒಂಥರ ಕೊಳೆತ ಒಂದು ನಾರುತ್ತಿರುವ ಒಂದು ರೀತಿ, ಆ ರೀತಿ ಒಂದು ರೀತಿ ಸ್ಮೆಲ್ ಬರುತ್ತೆ ಸರ್. ಇವರು ಏನ್ ಮಾಡ್ತಾರೆ, ಆಯಿಲ್ ಮಾಡ್ತಾರಲ್ಲ ಮರದ್ದು,
ಹಾಂ ಮರದ್ದು ಚಿಪ್ಪಿಂಗ್ ಮಾಡಿ ಪಲ್ಪ್ ಮಾಡೋದಕ್ಕೆ ಕುಕ್ಕರ್ ಥರ ಅದನ್ನ ಬೇಯಿಸ್ತಾರೆ. ಹಾಂ ಆ ಟೈಮಲ್ಲಿ ಒಂದು ಸ್ಮೆಲ್ ಬರುತ್ತೆ. ಅದೇನು ಸೈಡ್ ಎಫೆಕ್ಟ್ ಏನು ಇರಲ್ಲ ಸರ್ ಹೆಲ್ತ್ಗೆ? ಅದೇನು ಸೈಡ್ ಎಫೆಕ್ಟ್ ಇರಲ್ಲ. ಆಮೇಲೆ ಇನ್ನೊಂದು ನೀವೇನು ಡ್ರೈನೇಜ್ ಸಿಸ್ಟಮ್ ಇದೆಯಲ್ಲ, ಹಾಂ ಆ ಡ್ರೈನೇಜ್ ಸಿಸ್ಟಮಲ್ಲಿ ಕೆಲವರು ಓವರ್ಟೇಜ್ ನೀರು ಹಳ್ಳಕ್ಕೆ ಬಿಟ್ಟಿದ್ದಾರೆ ಸರ್. ಅದು ಕರೆಕ್ಟ್. ಅದನ್ನ ನಾವು ಇವ್ರಿಗೂ ಲೆಟ್ರ್ ಬರ್ದಿದ್ದೀವಿ, CMC ಅವ್ರಿಗೂ. ನಿಮ್ಮ ವಾಟ್ಸಪ್ಗೆಲ್ಲ ಕಳಿಸಿ ನೋಡಿ ಸರ್ ಈಗ. ಹಾಂ, ಇಮಿಡಿಯೇಟ್ ಆಗಿ CMCಗೂ ಒಂದು ಕಂಪ್ಲೇಂಟ್ ಕೊಡಿ. ಹಾಂ ಸರ್. ಎಲ್ಲ UGDದು ವೆಟ್ವೆಲ್ ಮಾಡಿ ಕನೆಕ್ಟ್ ಮಾಡಿ 8 MLD SCP ಮಾಡಿದ್ದಾರೆ. ಹಾಂ ರೀ. ಆ SCPಗೆ ಕನೆಕ್ಷನ್ ತಗೋಬೇಕು. ಪೇಪರ್ ಮಿಲ್ಲಿಂದ ಪಕ್ಕ ಒಂದು ರೀತಿ ಹಳ್ಳ ಹರಿತಾ ಇದೆ. ಹೌದು. ಆ ಹಳ್ಳಕ್ಕೇನೋ ನೀರು ಹೋಗ್ತಾ ಇದೆ ಅಂತ ಒಂದು ಸುದ್ದಿ. ಒಂದು ಕಡೆ ಸ್ಮೆಲ್ದು, ಒಂದು ಕಡೆ ಹಾಂ UGD ಇದೈತಲ್ಲ, ಹಾಂ ಅದರಿಂದನೂ ಸಹ ಒಂದು ಚರಂಡಿ ನೀರು ಸಹ UGD ಉಪಯೋಗಿಸಿರೋದು ಹಳ್ಳಕ್ಕೆ ಹೋಗ್ತಾ ಇದೆ. ಹೌದು. ಆ ವಿಷಕಾರಿಕ ಹಳ್ಳದ ನೀರು ಇದಕ್ಕೆ ಹೋಗ್ತಾ ಇದೆ, ಎಲ್ಲಿಗೆ? ನದಿಗೆ. ಹಾಂ ಇಷ್ಟೆಲ್ಲ ಇದಿದ್ದಾವೆ. ಮತ್ತೆ ಆರೋಗ್ಯದ್ದು ಸಹ ಸಮಸ್ಯೆ ಇದೆ ಅಂತ ಇದಿದೆ. ಹಾಂ, ಇಲ್ಲಿ ಒಂದು ಪೌಡ್ರ್ ಒಂದು ಬೀಳ್ತದೆ, ಪೌಡ್ರು ಬೂದಿ ಟೈಪ್. ಹೌದು. ಎಲ್ಲಿಗೆ? ಇಡೀ ದಾಂಡೇಲಿಗೆ? ದಾಂಡೇಲಿ ಎಲ್ಲ ಗಾಡಿ ಗಿಡಿ ನಿಲ್ಸಿದ ಗ್ಲಾಸ್ ಮೇಲೆ ಎಲ್ಲ ಕಾಣಿಸ್ತದೆ. ಹೌದಾ? ಹಾಂ, ಹಾಂ ಹಾಂ ಹಾಂ. ಏನು ಪೌಡ್ರ್ ಅದು? ಅದು ಒಂದು ಅವ್ರು ಏನು ಯೂಸ್ ಮಾಡ್ತಾರಲ್ಲ ಬೂದಿ, ಇದು ಹೊಗೆ, ಅದರಿಂದ ಬೂದಿ ಏನು ಬರ್ತದೆ, ಅದು ಹಾರ್ತದೆ ಎಲ್ಲ ಕಡೆ. ಮನೆ ಮೇಲೂ ಎಲ್ಲರ ಮೇಲೂ, ಸಣ್ಣ ಸಣ್ಣ ಇದ್ರ ಮೇಲೂ ಎಲ್ಲರ ಮೇಲೆ ಬೀಳುತ್ತೆ. ಹಾಂ, ಸಣ್ಣ ಕಡಿಮೆ ಪ್ರಮಾಣ ಇದೆ. ಮೊದಲು ಭಾಳ ಇತ್ತು, ಅದು ಭಾಳ ಸತ್ಯ. ಯಾವಾಗಿಂದ ಸಮಸ್ಯೆ ಇರ್ತದೆ ಅದು? ಸುಮಾರು ವರ್ಷದಿಂದ ಇದೆ ಅದು. ಹೌದಾ? ಹೌದು. ಹಾಂ 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 ಹಾಂ. ಮತ್ತೆ ಇನ್ನೇನು ಸಮಸ್ಯೆ ಇದೆ? ಹಳ್ಳಕ್ಕೆ ಆ ವಿಷಕಾರಿಕೆ ನೀರು ಹೋಗ್ತಾ ಇರೋದು ನಿಜನಾ? ಹೌದು, ಭಾಳ ವರ್ಷದಿಂದ ಹೋಗ್ತಾ ಇತ್ತು. ಏನೇನೋ ಚೇಂಜ್ ಮಾಡಿ ವಾಪಸ್ ಬಂದ್ ಮಾಡಿದ್ರು. ಯಾರು ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರು, ಅವರು ಬುಕ್ ಮಾಡಿದ್ರು, ಏನು ಜಾಬ್ ಕೊಟ್ಟರು, ಹಿಂಗೆಲ್ಲ ಆಗಿದೆ ಅದು. ಮತ್ತೆ ಇವರು ಪರಿಸರ ಮಾಲಿನ್ಯ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾವ್ರು ಸರ್? ಏನಿಲ್ಲ, ಬರೋದು ನೋಡೋದು ಹೋಗೋದು, ಅವ್ರದ್ದು ಏನಿಲ್ಲ. ಅವ್ರು ಮಂತ್ಲಿ ಸಿಗ್ತದೆ, ಅವ್ರು ಯಾರು ಬರೋಲ್ಲ. ಪರಿಸರ ಮಾಲಿನ್ಯ ಇಲಾಖೆ ಅಧಿಕಾರಿಗಳು ಮಂತ್ಲಿ ತಗೋತಾವ್ರೆ? ಹೌದು ಹೌದು. ಯಾರ ಹತ್ರ ಸರ್? ಅಲ್ಲಿ ಇವರು ಕಂಪ್ನಿಯವರೇ ಕೊಡ್ತಾವ್ರೆ? ಕಂಪ್ನಿಯವರು ಕೊಡ್ತಾರೆ. ಈಗ ಮತ್ತೊಂದು ಈ ಒಂದು ಇಲ್ಲಿ ಮೇನ್ ಜೇನ್ ರೋಡಿಗೆ ಒಂದು ಮಂದಿರಿದೆ, ಅಲ್ಲೇ ಒಂದು ಅವರು ಇದರ ಬಗ್ಗೆ ಒಂದು ಕ್ಯಾಲ್ಕುಲೇಷನ್ ಮೀಟರ್ ಎಷ್ಟು ಅದರ ಪರಿಣಾಮ ಆಗ್ತದೆ ಏನದು ಮಾಡ್ಲಿಕ್ಕೆ ಒಂದು ಮಾಡಿದ್ದಾರೆ. ಸುಮ್ಮನೆ ಹೆಸರಿಗೆ ಅದು ವರ್ಕೆ ಆಗುದಿಲ್ಲ ಅದು. ಹಾಂ, ಒಟ್ಟಾರೆ ಏನಪ್ಪ ಅಂತಂದ್ರೆ ಇದು ಓಕೆ, ಒಂದ್ ಕಡೆ ಕಾರ್ಮಿಕರು ಕೆಲಸ ಕೊಟ್ಟಿದೆ, ಓಕೆ, ಅದಕ್ಕೆ ಅಪ್ರಿಷಿಯೇಟ್ ಮಾಡೋಣ. ಆದರೆ ಅದ್ರ ಜೊತೆಗೆ ಕೆಲಸ ಕೊಟ್ಟಾರ, ಆದರೆ ಕಾರ್ಮಿಕರಿಗೆ ವಸತಿ ಇರುವುದು ಈ ಒಂದು 40-50 ವರ್ಷದಿಂದ ಸಿಟಿನ ಮನೆ, ಒಂದು ಲ್ಯಾಟ್ರಿನಿಗೆ ಒಂದು 6-7 ಮನೆ ಲಿಂಕ್ ಹೆಡ್ದಲ್ಲಿದ್ದಾರೆ. ಆದರೆ ಇವರು ಎಲ್ಲ ಕಡೆ CSR ಯೋಜನೆಯಲ್ಲಿ ದುಡ್ಡು ಹಂಚ್ತಾರೆ, ಆದರೆ ಕಾರ್ಮಿಕರಿಗೆ ಯಾವುದೇ ರೀತಿ ಸವಲತ್ತು ಇಲ್ಲ. ಕಾರ್ಮಿಕರ ಇಲಾಖೆದ್ರು ಸಮಸ್ಯೆ ಇದೆ. ಹೌದು ಹೌದು, ಭಾಳ ಇದೆ. ಅಲ್ಲಿ ಅದ ಕ್ವಾರ್ಟರ್ಸ್ ಏನಿದಾವಲ್ಲ, ಒಂದು 30-35 ವರ್ಷ ಹಳೇದು, ಆ ಹಿಂದೆ ಸೀಟ್ದಲ್ಲಿ ಏನು ಕಟ್ತಿದ್ರಲ್ಲ ಅದೇ ಮನೆ. ಈಗ ಪರಿಸರ ಮಾಲಿನ್ಯ ಇಲಾಖೆಯಿಂದ ಏನಾದ್ರು ತೊಂದರೆ ಆಗಿ ಯಾರು ತೀರ್ಕೊಂಡಿರ್ತಕ್ಕಂಥ ನಿದರ್ಶನಗಳು ಏನಾದ್ರು ಇದಾವ? ಸತ್ತೋಗಿರೋ ಮಾಲಿನ್ಯದಿಂದ ಹೆಲ್ತ್ ಎಫೆಕ್ಟ್ ಆಗಿರ್ತಕ್ಕಂಥವು ಈಗ ಏನಾಗ್ತಾವ ಅಂತ ಆದ್ರೂ ಸಹ ಒಳಗಿನೊಳಗೆ ಮುಗಿಸಿ ಬರ್ತಾರೆ, ಹೊರಗೆ ಬರ್ಲಿಕ್ಕೆ ಕೊಡೋದಿಲ್ಲ. ಹಾಂ ಹಾಂ ಹಾಂ. ಅಲ್ಲ, ಇದ್ರ ಬಗ್ಗೆ ಇಷ್ಟೆಲ್ಲ ಆದರೂ ಯಾಕೆ ಧ್ವನಿ ಎತ್ತಿಲ್ಲ ಯಾರೂ? ನೀವು ಯಾಕೆ ಧ್ವನಿ ಎತ್ತಿಲ್ಲ? ಇಲ್ಲ, ಪ್ರಾಬ್ಲಮ್ ಏನಂತ ಹೇಳಿ, ಹಾಂ, ಅವರು ದೊಡ್ಡ ಕಂಪ್ನಿ, ಅವ್ರ ಜೊತೆ ನಾವು ಫೈಟ್ ಮಾಡ್ಲಿಕ್ಕೆ ಹೋದರೆ ದೇಶಪಾಂಡೆ ಪೊಲೀಸ್ ಎಲ್ಲ ಅವ್ರ ಜೊತೆ, ನಾವು ಇರೋದು ಒಬ್ಬರೇ ಆಗ್ತೀವಿ. ಹಾಂ 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 ಹಾಂ. ಹಂಗೆ ಹೀಗಾಗಿ ಯಾರು ಅಲ್ಲೇ ದನಿ ಹತ್ತುತ್ತಾರಲ್ಲ ಅವ್ರಿಗೆ ಏನು ಕೊಡೋದು ಕೊಟ್ಟು ಅವ್ರಿಗೆ ಕಳಿಸ್ಬಿಡ್ತಾರೆ, ಮುಗೀತು. ಓ, ಹಿಂಗೆ. ಹಾಂ, ಈಗ ಒಟ್ಟಾರೆ ಏನಪ್ಪ ಅಂತಂದರೆ ಮಾಲಿನ್ಯ ಸ್ವಲ್ಪ ತಡೆಗಟ್ಟಬೇಕು ಅಂತ ನಿಮ್ಮ ಅಭಿಪ್ರಾಯ? ಹಾಂ, ಮಾಲಿನ್ಯ ಅದರಿಂದ ಹೆಲ್ತ್ಗೆ ಎಫೆಕ್ಟ್ ಆಗ್ತದೆ, ಆರೋಗ್ಯಕ್ಕೆ. ಹಾಂ, ಓಕೆ ಸರ್, ಓಕೆ ಓಕೆ, ಥ್ಯಾಂಕ್ ಯು ಸರ್. ಈಗ ಉದ್ಯೋಗ ಸರ್, ಏನು ಉದ್ಯೋಗ ಕೊಡ್ತಾ ಇದ್ದಾರಲ್ಲ, ಅವ್ರು ಲೋಕಲ್ಲಿಗೆ ಯಾರಿಗೂ ಉದ್ಯೋಗ ಇರಲ್ಲ. ಹಾಂ, ವೀಕ್ಷಕರೇ, ನಾನಿವಾಗ ಇರ್ತಕ್ಕಂಥದ್ದು ಒಂದು ರೀತಿ ದಾಂಡೇಲಿಯ ಒಂದು ರೀತಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ರೀತಿ ಪ್ಲ್ಯಾಂಟ್ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ರೀತಿ ಹಳ್ಳ. ಇದು ಆ್ಯಕ್ಚುಲಿ ಒಂದು ರೀತಿ ಹಳ್ಳ ಸಣ್ಣ ನೀರಾವರಿ ಇಲಾಖೆಗೆ ಬರುತ್ತೋ ಅಥವಾ ಯಾವುದಕ್ಕೆ ಬರುತ್ತೋ ಗೊತ್ತಿಲ್ಲ. ವಿಶೇಷವಾಗಿ ಇದೊಂದು ಹಳ್ಳ, ನದಿ ಹಳ್ಳ. ಈ ನೀರು ಹೋಗಿ ಕಾಳಿ ಒಂದು ರೀತಿ ಕರಿ ಹಳ್ಳಕ್ಕೆ ಸೇರುತ್ತೆ, ಕರಿಹೊಳೆಗೆ ಅಂತಾರೆ. ಆದರೆ ವಿಶೇಷವಾಗಿ ಕರಿ ಹೊಳೆಯ ಒಂದು ರೀತಿ ಕಲ್ಲರ್ಗೂ ಈ ಕಲರ್ಗೂ ಭಾರಿ ಡಿಫ್ರೆನ್ಸ್ ಇದೆ. ಮತ್ತು ವಿಶೇಷವಾಗಿ ಇನ್ನೊಂದು ನನಗೇನು ಅನುಮಾನ ವ್ಯಕ್ತ ಆಗ್ತಾ ಇದೆ ಅಂದರೆ, ಈ ಒಂದು ನೀರಿನ ಕಲ್ಲರ್ ನೋಡಿದ್ರೆ ಎಲ್ಲೋ ಒಂದು ಕಡೆ ಈ ದಾಂಡೇಲಿಯಿಂದ ನೋಡಿ, ಈಗ ದಾಂಡೇಲಿ ಇದು ತೋರಿಸ್ತಾ ಇದ್ದೀನಿ,
ಅಲ್ಲಿರ್ತಕ್ಕಂಥ ಕೆಮಿಕಲ್ ನೀರು ಸಹ ಇಲ್ಲಿಗೆ ಬಂದು ಬೀಳ್ತದೆ. ಈಗ ನಾನು ನೇರವಾಗಿ ತೋರಿಸ್ತಾ ಇದ್ದೀನಿ. ಆ ನೀರು ಸಹ ಬಂದು ಇದೆಲ್ಲ ಫುಲ್ ಕಾಂಪೌಂಡು ಒಳಗಡೆ ಅಲ್ಲಿರ್ತಕ್ಕಂಥ ಏನು ಯೂಸ್ ಮಾಡ್ತಾವ್ರೋ, ಏನು ಕೆಮಿಕಲ್ ನೀರು ಯೂಸ್ ಮಾಡ್ತಾವ್ರೋ ಅಥವಾ ಅದೆಲ್ಲ ಬಂದು ಹಳ್ಳಕ್ಕೆ ಸೇರಿ ಒಂದು ರೀತಿ ವಿಷಯುಕ್ತವಾದ ಗ್ರೌಂಡ್ ವಾಟರ್ದು, ವಿಶೇಷವಾಗಿ ಒಳಚರಂಡಿ, ಇದು ಸಹ ಒಂದು ರೀತಿ ಈ ಒಂದು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಒಳಗಡೆ ಬರ್ತಕ್ಕಂಥ ನೀರು ಸಪ್ರೇಟು ಇದಿದೆ. ಈ ನೀರು ಸಹ ಒಂದು ರೀತಿ ಓವರ್ಫ್ಲೋ ಇದೈತಲ್ಲ, ಈ ಓವರ್ಫ್ಲೋ ಪೈಪು ಸಹ ಒಂದು ರೀತಿ ನೋಡಿ ಇಲ್ಲಿ ಓವರ್ಫ್ಲೋ ಆಗಿ ಇದು ಸಹ ಒಂದು ರೀತಿ ಹಳ್ಳಕ್ಕೆ ಹೋಗ್ತಕ್ಕಂಥ ಪರಿಸ್ಥಿತಿ ಒಳಗಿದೆ. ಇದು ವ್ಯವಸ್ಥೆ. ಆದಾಗ್ಯೂ ಸಹ ಯಾಕೆ ಕಣ್ಮುಚ್ಚಿ ಕುಳಿತಿದೆ ಪರಿಸರ ಮಾಲಿನ್ಯ ಇಲಾಖೆ ಅಧಿಕಾರಿಗಳು ಮತ್ತೆ ಇಲ್ಲಿರ್ತಕ್ಕಂಥ ತಾಲೂಕು ಆಡಳಿತ ಏನು ಮಾಡ್ತಾ ಇದೆ, ಮತ್ತೆ ಈ ಹಳ್ಳಕ್ಕೆ ಸಂಬಂಧಿಸಿದ ಸಣ್ಣ ನೀರಾವರಿ ಇಲಾಖೆ ಏನು ಮಾಡ್ತಾ ಇದೆ ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಎಲ್ಲ ಒಂದು ಕಡೆ ಅವರು ಸಹ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ರೇನೋ ಅನಿಸ್ತಾ ಇದೆ. ಹಾಗಾಗಿ ನಾವು ಮಾತ್ರ ಸುಮ್ಮನೆ ಬಿಡೋದಿಲ್ಲ. ನೋಡಿ, ಅಂಡರ್ ಗ್ರೌಂಡ್ ವಾಟರಿಂದ ಇದು ಸಹ ಹಳ್ಳಕ್ಕೆ ಹೋಗ್ತಾ ಇದೆ. ಇದರಲ್ಲಿ ಸಾಕಷ್ಟು ಜಲಚರಗಳು ವಾಸ ಮಾಡ್ತವೆ. ಇಂಥ ಪರಿಸ್ಥಿತಿಲಿ ಯಾವ ರೀತಿ ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ ವೀಕ್ಷಕರೇ. ಸಾಕಷ್ಟು ಜಲಚರಗಳು ವಾಸ ಮಾಡ್ತವೆ ಈ ಒಂದು ಹಳ್ಳ ಕೊಳ್ಳಗಳಲ್ಲಿ, ಸಾಕಷ್ಟು ಬೆಳೆಗಳಿಗೆ ಇದಾಗ್ತವೆ. ಇಂಥ ಸಂದರ್ಭದಲ್ಲಿ ಈ ರೀತಿ ಯೂಸ್ ಮಾಡಿರ್ತಕ್ಕಂಥ ನೀರು ಈ ರೀತಿ ಇದಾಗ್ಬಿಟ್ರೆ ಯಾವ ರೀತಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮತ್ತೆ ನೋಡಿ, ಈಗ ನಾನು ನೇರವಾಗಿ ತೋರಿಸ್ತಾ ಇದ್ದೀನಿ. ಆ ನೀರು ಡೈರೆಕ್ಟಾಗಿ ಬಂದು ಹಳ್ಳಕ್ಕೆ ಹೋಗ್ತದೆ, ಹಳ್ಳಕ್ಕೆ ಹೋಗಿ ನದಿಗೆ ಹೋಗ್ತದೆ. ಇದೇನ ವ್ಯವಸ್ಥೆ ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ. ಹಾಕೊಂಡು ನೇರವಾಗಿ ತೋರಿಸ್ತಾ ಇದ್ದೀನಿ. ಇದು ಕರಿವಳೆ, ದಾಂಡೇಲಿಯ ಒಂದು ರೀತಿ ಪ್ರಮುಖ ಜೀವನದಿ ಅಂದರೆ ತಪ್ಪಾಗಲಾರ್ದು. ಆದರೆ ಇಲ್ಲೊಂದು ಕಡೆ ದಾಂಡೇಲಿಯ ಒಂದು ರೀತಿ ವಾಸಿಗಳಿಗೆ ಇಲ್ಲಿರ್ತಕ್ಕಂಥ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಬಂದಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಯೂಸ್ ಮಾಡಿರ್ತಕ್ಕಂಥ ನೀರು ಮತ್ತು ಅಲ್ಲಿರ್ತಕ್ಕಂಥ ವಾಸನೆಯಿಂದ ಇಲ್ಲೊಂದು ಕಡೆ ಜನತೆಯ ಆರೋಗ್ಯ ದೃಷ್ಟಿಗೆ ಹಾನಿ ಆಯ್ತು ಅನ್ನಿಸ್ತಾ ಇದೆ. ಉದಾಹರಣೆ, ನಾನು ಡಿಫ್ರೆನ್ಸ್ ತೋರಿಸ್ತಾ ಇದ್ದೀನಿ ನೋಡಿ ವೀಕ್ಷಕರೇ. ಈಗ ಇದು ಕರಿವಳೆ ಸಾಕಷ್ಟು ಶುದ್ಧವಾಗಿದೆ. ಆದರೆ ಆ ಕರಿವಳೆಗೆ ಸೇರ್ತಕ್ಕಂಥ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಪಕ್ಕದಲ್ಲೇ ಆದೋಗಿರ್ತಕ್ಕಂಥ ಬಹುತೇಕ ಹಳ್ಳಗಳ ಪರಿಸ್ಥಿತಿ ಸಾಕಷ್ಟು ಅದ್ರ ಬಣ್ಣನೇ ಚೇಂಜ್ ಆಗಿಬಿಟ್ಟಿದೆ, ಆಯಿತಾ. ಮತ್ತು ಸಾಕಷ್ಟು ಅಲ್ಲಿರ್ತಕ್ಕಂಥ ಕೆಮಿಕಲ್ ಯುಕ್ತ ನೀರು ಹೋಗ್ತಾವೆ ಅನ್ನಿಸ್ತಾ ಇದೆ. ಆದಾಗ್ಯೂ ಸಹ ಈ ಪರಿಸರ ಮಾಲಿನ್ಯ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾವ್ರೆ ಮತ್ತು ತಹಶೀಲ್ದಾರ್ ಏನು ಮಾಡ್ತಾವ್ರೆ ಅಂತಕ್ಕಂಥದ್ದೇ ತುಂಬ ಉಪರ್ಯಾಸ. ಹಾಗಾಗಿ ಈ ದಯವಿಟ್ಟು ಇನ್ಮೇಲಾದರೂ ಸಹ ಆ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಲಿಂದ ಬರ್ತಕ್ಕಂಥ ಏನಾದ್ರು ಕೆಮಿಕಲ್ ಏನಾದ್ರು ಬರ್ತಾ ಇದೆ ದಯವಿಟ್ಟು ತಡೆಗಟ್ಟಬೇಕು. ನೋಡಿ, ಜಸ್ಟ್ ನೀವು ಡಿಫ್ರೆನ್ಸ್ ಆಗೋದಾದ್ರೆ ಮನೆ ಅಧಿಕಾರಿಗಳಿಗೆ ಒಂದು ಕ್ಲೂ ಕೊಡ್ತೀನಿ. ಪರಿಸರ ಮಾಲಿನ್ಯ ಅಧಿಕಾರಿಗಳಿಗೆ ಬಣ್ಣನೇ ಚೇಂಜ್ ಆಗಿಬಿಟ್ಟಿದೆ. ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಬಲ್ಲಿ ಅಕ್ಕಪಕ್ಕದಲ್ಲಿ ಬರ್ತಕ್ಕಂಥ ಒಂದು ಹಳ್ಳಿಗಳ ಇದು ಬಣ್ಣ ಚೇಂಜ್ ಆಗಿದೆ. ಆದರೆ ನೋಡಿ ನದಿದು ಪರಿಸ್ಥಿತಿ ಯಾವ ರೀತಿ ಇದೆ. ಹಾಗಾಗಿ ದಯವಿಟ್ಟು ಅಲ್ಲಿರ್ತಕ್ಕಂಥ ಕೆಮಿಕಲ್ ಯುಕ್ತ ನೀರೆಲ್ಲ ಹಳ್ಳಕ್ಕೆ ಬರುತ್ತೆ, ಆ ಹಳ್ಳ ಸೇರಿ ನದಿಗೆ ಸೇರುತ್ತೆ. ಎಲ್ಲೋ ಒಂದು ಕಡೆ ಇದು ಸಾಕಷ್ಟು ಒಂದು ರೀತಿ ಬರ್ತಕ್ಕಂಥದ್ದು ಜನರ ಆರೋಗ್ಯ ಮೇಲೆ ದುಷ್ಪರಿಣಾಮ ಬೀಳುತ್ತೆ. ಅದ್ರ ಜೊತೆಗೆ ನದಿಗಳಲ್ಲಿ ವಾಸ ಮಾಡ್ತಕ್ಕಂಥ ಒಂದು ರೀತಿ ಜಲಚರಗಳ ಮೇಲೆ ದುಷ್ಪರಿಣಾಮ ಬೀರಿ ಸಾಕಷ್ಟು ಪರಿಸರ ಅವ್ಯವಸ್ಥೆ ಆಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು. ಹಲೋ, ಹಾಯ್, ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ನಾನಿವತ್ತು ಮಾತಾಡ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ, ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ನೈಸರ್ಗಿಕ ಮತ್ತು ಪ್ರವಾಸೋದ್ಯಮಗಳಲ್ಲಿ ಅತ್ಯಂತ ಹೆಸರುವಾಸಿ ಜಿಲ್ಲೆ ಒಂದು ರೀತಿ ಉತ್ತರ ಕನ್ನಡ ಜಿಲ್ಲೆ. ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಪ್ರಮುಖ ಹಾಗೂ ಜನಪ್ರಿಯ, ವಿಶೇಷವಾಗಿ ಸಾಕಷ್ಟು ಪ್ರಾಮುಖ್ಯತೆ ಪಡೆದಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರ ಹಳಿಯಾಳ ವಿಧಾನಸಭಾ ಕ್ಷೇತ್ರ. ಹಳಿಯಾಳ ವಿಧಾನಸಭಾ ಕ್ಷೇತ್ರದಲ್ಲಿ ದಾಂಡೇಲಿ ತಾಲೂಕು ಅಂತಕ್ಕಂಥದ್ದು ತುಂಬ ಉದ್ಯಮಕ್ಕೆ ತುಂಬ ಹೆಸರುವಾಸಿ ಮತ್ತು ಪೇಪರ್ಸ್ ಮಿಲ್ಗೂ ಸಹ ಹೆಸರುವಾಸಿ. ಬಹುಶಃ ಮತ್ತೆ ಭಾಗಶಃ ಇವತ್ತು ನಾನು ಮಾತಾಡ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ, ಈ ದಾಂಡೇಲಿ ನಗರದ ನಿವಾಸಿಗಳಿಗೆ ಅದು ಯಾಕೋ ಏನೋ ಗೊತ್ತಾಗ್ತಾ ಇಲ್ಲ. ವಿಶೇಷವಾಗಿ ಅಲ್ಲಿ ಒಂದ್ ರೀತಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಲಿಂದ ಬರ್ತಕ್ಕಂಥ ಒಂದ್ ರೀತಿ ಪಕ್ಕದಲ್ಲೇ ಒಂದ್ ರೀತಿ ಹಳ್ಳಗಳಿದಾವೆ. ಅಲ್ಲಿಂದ ಬಿಡಲಾಗಿ ತರ್ತಕ್ಕಂಥ ಒಂದ್ ರೀತಿ ನೀರು ಉಪಯೋಗ ಮಾಡಿರ್ತಕ್ಕಂಥ ಒಂದು ಕಾರ್ಖಾನೆಯಲ್ಲಿ ಉಪಯೋಗ ಮಾಡಿರ್ತಕ್ಕಂಥ ಒಂದ್ ರೀತಿ ನೀರು ಏನಪ್ಪಾ ಆಗ್ತಾ ಇದೆ ಅಂದ್ರೆ, ಸಾಕಷ್ಟು ಒಂದ್ ರೀತಿ ಆ ಒಂದು ಹಳ್ಳಕ್ಕೆ ಸೇರಿ ಹಳ್ಳದ ಒಂದ್ ರೀತಿ ಬಣ್ಣನೇ ಚೇಂಜ್ ಆಗ್ತಾ ಇದೆ. ಆ ಬಣ್ಣ ಚೇಂಜ್ ಆಗಿ ವಿಶೇಷವಾಗಿ ಹಳದಿ ಬಣ್ಣಕ್ಕೆ ತಿರುಗಿ ಆ ನೀರು ಒಂದ್ ರೀತಿ ಕಾಳಿ ನದಿಗೆ ಹೋಗ್ತಾ ಇದೆ. ಇದು ಎಲ್ಲೋ ಒಂದ್ ಕಡೆ ಮೇಲ್ನೋಟಕ್ಕೆ ಒಂದ್ ರೀತಿ ವಿಷಕಾರಿಯಾಗಿ ಆಗ್ತಾ ಇದೆ, ಕಲುಷಿತ ಆಗಿ ಇದಾಗ್ತಾ ಇದೆ, ರಾಸಾಯನಿಕ ವಸ್ತುಗಳು ಸೇರ್ತಾವೆ ಅನ್ನೋದಕ್ಕೆ ಸಾಕಷ್ಟು ಪೂರಕ ಆಗಿದೆ. ಮತ್ತೊಂದ್ ಕಡೆ ಕಾರ್ಖಾನೆಯಿಂದ ಬರ್ತಕ್ಕಂಥ ಒಂದ್ ರೀತಿ ಧೂಳು, ವಿಶೇಷವಾಗಿ ಅಗತ್ಯತೆಗೂ ಹೆಚ್ಚು ಧೂಳು ಬಂದು ಎಲ್ಲ ಒಂದ್ ಕಡೆ ಸಾಕಷ್ಟು ಒಂದ್ ರೀತಿ ಎಲ್ಲಂದ್ರಲ್ಲೇ ಕೂತ್ಕೋತಾ ಇರ್ತಕ್ಕಂಥದ್ದು, ಮತ್ತೆ ಉಸಿರಾಟದ ಮೇಲೆ ಸಾಕಷ್ಟು ದುಷ್ಪರಿಣಾಮ ಬೀಳ್ತಾ ಇರ್ತಕ್ಕಂಥದ್ದು ತುಂಬಾ ದುರ್ದೈವದ ಸಂಗತಿ.
ಮತ್ತೆ ದಾಂಡೇಲಿ ನಗರಕ್ಕೆ ಎಂಟ್ರಿ ಕೊಟ್ರೆ ಸಾಕು ಒಂದ್ ರೀತಿ ವಾಸನೆ, ಒಂದ್ ರೀತಿ ಕೆಟ್ಟ ವಾಸನೆ ಬೀರುತ್ತೆ ಎಲ್ಲೊಂದ್ ಕಡೆ. ಇದು ಸಹ ಮಕ್ಕಳ ಒಂದ್ ರೀತಿ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬಾರೋ ಒಂದ್ ರೀತಿ ಸಂಭವ ಇರುತ್ತೆ. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ದಾಂಡೇಲಿಯಲ್ಲಿ ನಗರಸಭೆ ಇದೆ, ನಗರಸಭೆಯಲ್ಲಿ UDD ಸ್ಕೀಮು ಸಹ ಆಗಿದೆ. ಆದರೆ ಅಲ್ಲಿರ್ತಕ್ಕಂಥ ಆ UDD ಸ್ಕೀಮ್ ನ ಒಂದ್ ರೀತಿ ಮೇಲ್ಚಾವಣಿಯ ನೀರನ್ನು, ವಿಶೇಷವಾಗಿ ಸಾಕಷ್ಟು ಕೆಟ್ಟ ನೀರಿರುತ್ತೆ, ಆ ನೀರು ಸಹ ಹಳ್ಳಕ್ಕೆ ಬಿಟ್ಟಿರ್ತಕ್ಕಂಥ ಉದಾಹರಣೆಗಳು ವಿಶೇಷವಾಗಿ ನಾನು ಮೊನ್ನೆ ಒಂದ್ ರೀತಿ ಅನ್ವೇಷಣಾ ವರದಿಗೆ ತೆರಳಿದ್ದಾಗ ಅದು ಕಂಡು ಬಂದಿದೆ. ಇಷ್ಟಾಗಿದ್ರು ಸಹ ನಾನು ಮೊನ್ನೆ ಈ ಬಗ್ಗೆ ವಿಶೇಷವಾಗಿ ಪರಿಸರ ಮಾಲಿನ್ಯ ಇಲಾಖೆ ಅಧಿಕಾರಿಗಳಿಗೆ ಕಾಲ್ ಮಾಡಿದೆ. ಅವ್ರು ಹೇಳ್ತಾರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಸರ್, ಈಗ ನಾನ್ ನಿಮ್ಗೆ ಕೇಳೋದು, ನಿಜವಾಗೂ ನೀವು ಬರೇ ಬಾಯಿ ಮಾತು ಹೇಳಿದ್ರೆ ಸಾಲ್ ಸರ್, ನೀವು ಎಷ್ಟು ಸಲ ಇನ್ಸ್ಪೆಕ್ಷನ್ ವರದಿ ಮಾಡಿದೀರಾ? ವಿಶೇಷವಾಗಿ ನಿಮ್ಮ ಅವಧಿಯಲ್ಲಿ ಎಷ್ಟು ಸಲ ತಾವು ಒಂದ್ ರೀತಿ ಇದ್ರ ಬಗ್ಗೆ ಗಮನ ಹರಿಸಿದೀರಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಮತ್ತೆ ನಗರಸಭೆ ಇಲಾಖೆ ಆಯುಕ್ತರಂತೆ ಪುಣ್ಯಾತ್ಮರು, ಸರ್ ಈಗ ನಿಮ್ಗೆ ಹೊಸದಾಗಿ ಬಂದಿದ್ದೀರಾ ಅಂತ ಕಾಣಿಸುತ್ತೆ. ವಿಶೇಷವಾಗಿ ಏನೇನ್ ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ತಾವು ಗಮನ ಹರಿಸ್ಬೇಕು ತಾನೆ ಆಯುಕ್ತರೆ. ವಿಶೇಷವಾಗಿ ಒಂದು UDD ಸ್ಕೀಮ್ ಅಲ್ಲಿ ಇರ್ತಕ್ಕಂಥ ಉಪಯೋಗಿಸಿರ್ತಕ್ಕಂಥ ನೀರು ಹಳ್ಳಕ್ಕೆ ಹೋಗ್ತಾ ಇದೆ, ಅದು ಕೆಟ್ಟ ನೀರು. ಆ ಹಳ್ಳ ಹೋಗಿ ಕಾಳಿ ನದಿಗೆ ಸೇರ್ತಾ ಇದೆ. ಕಾಳಿ ನದಿ ಪಾವಿತ್ರ್ಯತೆ ಒಂದ್ ರೀತಿ ಹಾಳಾಗಿ ವಿಶೇಷವಾಗಿ ಕಲುಷಿತ ಆಗೋದಕ್ಕೆ ಇದು ಸಹ ಒಂದ್ ರೀತಿ ಕಾರಣ. ಹಾಗಾಗಿ ಈಗ ನಾನು ಕೆಲವರು ಹೋರಾಟಗಾರರು ಕಾಲ್ ಮಾಡಿದ್ರು, ಅವ್ರು ಕೇಳಿದೆ ಯಾಕೆ ಮತ್ತೆ ಇಷ್ಟೆಲ್ಲ ಆದ್ರೂ ಸಹ ನೀವು ಯಾಕೆ ಒಂದ್ ರೀತಿ ಸುಮ್ಮನೆ ಇದ್ದೀರಾ ಅಂದಾಗ, ಸಾಕಷ್ಟು ಪ್ರಭಾವಿಗಳ ಒತ್ತಡ ಇದೆ, ಮತ್ತೆ ಅಧಿಕಾರಿಗಳೆಲ್ಲ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳು ವ್ಯಕ್ತಪಡಿಸಿದ್ರು. ನಮ್ಗೇನಪ್ಪಾ ಅಂತಂದ್ರೆ, ಈಗ ನಾನು ಒಂದು ಅನ್ವೇಷಣಾ ವರದಿ ಮಾಡಿದಾಗ ಬಹುತೇಕ ಜನ ವಿಶೇಷವಾಗಿ ಒಂದ್ ರೀತಿ ಆರೋಗ್ಯದ ಒಂದ್ ರೀತಿ ಸಾಂದ್ರತೆ ಹೆಚ್ಚು ಇದ್ ಮಾಡಿದಾಗ, ವಿಶೇಷವಾಗಿ ದಾಂಡೇಲಿ ಬಹುತೇಕ ಜನ ಒಂದ್ ರೀತಿ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾವ್ರೆ ಅಂತಕ್ಕಂಥದ್ದು ಸುದ್ದಿ ಬಂದಿದೆ. ಮತ್ತೆ ನೀರಿನಿಂದ ಬರ್ತಕ್ಕಂತ ಒಂದು ಕಾಯಿಲೆಗೂ ಸಹ ತುತ್ತಾಗ್ತಾವ್ರೆ ಅಂತಕ್ಕಂಥದ್ದು ಇದಿದೆ. ಮತ್ತೆ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೂ ಸಹ ತುತ್ತಾಗ್ತಾವ್ರೆ ಅಂತ ಕಂಡು ಬಂದಿದೆ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಈ ಕ್ಲೀನಿಂಗ್ ಕೂಡಲ್ಲಿ ಮತ್ತೆ ವಿಶೇಷವಾಗಿ ಹಾಸ್ಪಿಟಲ್ಗಳಲ್ಲಿ ನೀವು ಸಾಂದ್ರತೆ ಹೆಚ್ಚಿಸಿ, ಬಹುಶಃ ಇದಕ್ಕೆ ಈಗೇನು ಈ 3 ಅಂಶಗಳಿಗೆ ಸಂಬಂಧಿಸಿದ ಮಾತ್ರ ಇದಾಗ್ತವೆ. ಸೆಕೆಂಡ್ ಪಾಯಿಂಟ್, ಔಷಧಿ ಅಂಗಡಿಗಳಲ್ಲೂ ಸಹ ಇದಕ್ಕೆ ಸಂಬಂಧಿಸಿದ ಮಾತ್ರೆಗಳನ್ನು ಮಾತ್ರ ಖರೀದಿ ಮಾಡ್ತಾವ್ರಂತೆ. ಇಷ್ಟಾಗಿಯೂ ಸಹ ಆ ಒಂದು ಪುಣ್ಯಾತ್ಮರು ವಿಶೇಷವಾಗಿ ಆ ಪರಿಸರ ಮಾಲಿನ್ಯ ಅಧಿಕಾರಿಗಳು ಏನ್ ಮಾಡ್ತಾವ್ರೆ. ಹಾಗಾಗಿ ಈಗ ಮಾನ್ಯ ಪರಿಸರ ಮಾಲಿನ್ಯ ನಿಗಮ ಮಂಡಳಿ ಅಧ್ಯಕ್ಷ ಆಗಿರ್ತಕ್ಕಂಥ P. ನರೇಂದ್ರ ಸ್ವಾಮಿ ಸರ್ ಅವ್ರಿಗೆ ಗಮನಕ್ಕೆ ತಗೊಬಂದಿದ್ದೀನಿ. ದಯವಿಟ್ಟು ನಮ್ಮ ಪತ್ರಿಕಾ ಸಮೂಹದಿಂದ ಕೇಳೋದೇನಪ್ಪಾ ಅಂತಂದ್ರೆ, ನಮ್ಮ ಭಾರತ ವೈಭವ ದಿನಪತ್ರಿಕೆ ಮತ್ತೆ BV ನ್ಯೂಸ್ ಮತ್ತೆ TV24 ನ್ಯೂಸ್, ರೈತ ಧ್ವನಿ ಮತ್ತೆ AJ, ಈ ಒಂದು ಎಲ್ಲಾ ಒಂದು ನ್ಯೂಸ್ ಸಮೂಹಗಳಿಂದ ಕೇಳೋದೇನಪ್ಪಾ ಅಂತಂದ್ರೆ, ದಯವಿಟ್ಟು ಈ ಅಂಶಗಳನ್ನ ತಡೆಗಟ್ಟಬೇಕು. ಮತ್ತೆ ಉತ್ತಮ ಆರೋಗ್ಯ ಪರಿಸರ ನಿರ್ಮಾಣ ಮಾಡೋದ್ರ ಕಡೆ ಆ ಪರಿಸರ ಮಾಲಿನ್ಯ ಇಲಾಖೆ ಅಧಿಕಾರಿಗಳು ಮತ್ತೆ ನಗರಸಭೆ ಇಲಾಖೆ ಅಧಿಕಾರಿಗಳು ಮುಂದಾಗಬೇಕು ಅಂತ ಹೇಳ್ಬಿಟ್ಟು ನನ್ನ ಒಂದ್ ರೀತಿ ವರದಿ. ನಮಸ್ಕಾರ, ಥ್ಯಾಂಕ್ ಯು. ಬಸವರಾಜ್. ಬ್ಯೂರೋ ರಿಪೋರ್ಟ್, ಬಸವರಾಜು, ರಾಜ್ಯ ಉಪಸಂಪಾದಕ, ಭಾರತ ವೈಭವ ನ್ಯೂಸ್, ದಾಂಡೇಲಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.